ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ಏನಿವತ್ತು ನನ್ನ ಚಾನಲಲ್ಲಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ರೆಸಿಪಿ ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದಂತ ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಅದು ಯಾವುದು ಅಂದರೆ ಚಿಕನ್ ಕರಿ. ಈ ಒಂದು ಚಿಕನ್ ಕರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಡಾಬಾ ಸ್ಟೈಲಲ್ಲಿ ಮಾಡುವಂತಹ ಒಂದು ಚಿಕನ್ ಕರಿನ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ರೆಸಿಪಿನ ಕೆಲವೇ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಈಗ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಹೇಳ್ತೀನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಬಾಣಲಿ ಅಥವಾ ಒಂದು ಪಾತ್ರೆನ ತಗೊಂಡು ಸ್ವಲ್ಪ ಆಯಿಲ್ ಹಾಕೋಬೇಕು. ಜೊತೆಗೆ ಒಂದು 2ರಿಂದ 3 ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕೋಬೇಕಾಗುತ್ತೆ. ಸೊ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಸೊ ಈ ರೀತಿ ನಾನಿಲ್ಲಿ 1.5 kg ಚಿಕನ್ ಅಷ್ಟು ತಗೊಂಡು ನಾನು ಈ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಈಗ ಏನು ಈರುಳ್ಳಿ ಫ್ರೈ ಆಗ್ತಾ ಇದೆ, ಇದಕ್ಕೆ ನಾನು 4ರಿಂದ 5 ಹಸಿರು ಮೆಣಸಿನಕಾಯಿ ಹಾಗೆ ಹೆಚ್ಚಿಬಿಟ್ಟು ನಾನು ಅಲ್ಲಿ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋದು ಒಂದು 2ರಿಂದ 3 ಬೆಳ್ಳುಳ್ಳಿ, ಹಾಗೆ ಶುಂಠಿ, ಹಾಗೆ ಒಂದು 3 ಟೊಮೊಟೊ. ಸೊ ಜೊತೆಗೆ ಇಲ್ಲಿ ಒಂದು 5-6 ಗೋಡಂಬಿ, ಹಾಗೆ ನಾನು ಇಲ್ಲಿ ಬಾದಾಮಿ ತಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ರುಬ್ಕೋಬೇಕು ಸಣ್ಣಗೆ. ಸೊ ಈ ರೀತಿ ಸಣ್ಣಗೆ ಅದನ್ನು ರುಬ್ಕೊಂಡು ಏನು ಫ್ರೈ ಆಗ್ತಾ ಇದೆ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ, ಸೊ ಈ ಒಂದು ಫ್ರೈ ಆಗಿರುವಂಥದಕ್ಕೆ ನಾವು ಈ ಒಂದು ರುಬ್ಬಿರುವಂಥ ಮಸಾಲೆನ ಹಾಕೋಬೇಕಾಗತ್ತೆ. ಸೊ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಈ ಒಂದು ಈರುಳ್ಳಿ ಮತ್ತು ಹಾಗೆ ಹಸಿರು ಮೆಣಸಿನಕಾಯಿ ಏನು ಫ್ರೈ ಆಗಿದೆ ಸೊ ಅದಕ್ಕೆ ಹಾಕಬೇಕು. ಸೊ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ನಾನು ಮಸಾಲಾನ ರುಬ್ಬಿ ಅದಕ್ಕೆ ಹಾಕಿದ್ದೀನಿ. ಈಗ ಸ್ವಲ್ಪ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ನೆಕ್ಸ್ಟ್ ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ಜೊತೆಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ ಪುಡಿನೂ ಕೂಡ ಹಾಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಈ ಎಲ್ಲ ಒಂದು ಮಸಾಲೆ ಪೌಡರ್ಗಳನ್ನ ಹಾಕಿ ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು. ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ನಾನು ಅದನ್ನು ತಿರುಗಿಸ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ನಾನಿಲ್ಲಿ ಏನು ಚಿಕನ್ ತೊಗೊಂಡಿದ್ದೀನಿ ಅದನ್ನು ಆ ಒಂದು ಮಸಾಲೆಗೆ ಹಾಕಬೇಕಾಗುತ್ತೆ. ಸೊ ಏನು ಮಸಾಲೆ ಕುದೀತಾ ಇದೆ, ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ನಾವು ತಗೊಂಡಿರುವಂಥ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಹಾಕೋಬೇಕು. ಸೊ ಎಲ್ಲ ಚಿಕನ್ನು ಹಾಗೆ ಮಸಾಲೆ ಕೂಡ ಎಲ್ಲ ಹೊಂದುವಂತೆ ನೀವು ಅದನ್ನು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ, ತಿರುಗಿಸ್ಬೇಕು. ಸೊ ನೀವೇ ನೋಡ್ತಾ ಇದ್ದೀರಾ ನಾನಿಲ್ಲಿ ತಗೊಂಡಿರುವಂಥ ಚಿಕನ್ನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇದ್ದೀನಿ. ಆ ಮಸಾಲೆ ಮತ್ತು ಚಿಕನ್ನು ಎರಡೂ ಕೂಡ ಹೊಂದ್ಕೋಬೇಕು. ಸೊ ಜೊತೆಗೆ ಈ ರೀತಿ ಎಲ್ಲದನ್ನು ಕೂಡ ತಿರುಗಿಸಿ ನಂತರ ನಾವು ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀವು ನೀರನ್ನು ನೋಡಿಕೊಂಡು ಹಾಕಿ, ಯಾವ ರೀತಿ ಬೇಕು ನಿಮಗೆ, ಗ್ರೇವಿ ಥರ ಬೇಕಾ ಅಥವಾ ರಸ ಥರ ಬೇಕಾ ಅಂತ ನೋಡಿಕೊಂಡು ಹಾಕಿ. ಜೊತೆಗೆ ಲಾಸ್ಟ್ಗೆ ನಾನು ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಫೈನಲಿ ಇದು ಕುದೀತಾ ಇದ್ದಂಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸೊ ಈ ರೀತಿ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಎಲ್ಲ ಮಸಾಲೆ ಆಗ ಅದು ಉಪ್ಪು ಎಲ್ಲ ಏನು ಹಾಕಿರ್ತೀವಿ ಅದು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಸೊ ಈ ರೀತಿ ಆದಮೇಲೆ ಸ್ವಲ್ಪ ಹೊತ್ತು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಆ ಒಂದು ಚಿಕನ್ ಎಲ್ಲದನ್ನು ಕೂಡ ಚೆನ್ನಾಗಿ ಬೇಯಬೇಕು. ಸೊ ಹಾಗೆ ಅದನ್ನು ಚೆನ್ನಾಗಿ ಕುದಿಸಿದ್ರೆ ನಮ್ಮ ಈ ಒಂದು ಡಾಬಾ ಸ್ಟೈಲ್ ಚಿಕನ್ ಕರಿ ರೆಡಿ ಆಗುತ್ತೆ. ವೆರಿ ಸಿಂಪಲ್ ಆ್ಯಂಡ್ ಈಸಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೆಲವೇ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡಿ ಈ ಒಂದು ಚಿಕನ್ ಕರಿನ ನಾವು ಮಾಡ್ತಾ ಇರೋದು. ಬೇಗ ಆಗುವಂಥ ರೆಸಿಪಿ ಕೂಡ ಹೌದು. ಸೊ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂದರೆ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು ಮನೇಲಿ ಅಂತ ಹೇಳ್ಬೋದು. ಸೊ ಈಗ ನಮ್ಮ ಒಂದು ಚಿಕನ್ ಕರಿ ರೆಡಿಯಾಗಿದೆ. ಡಾಬಾ ಸ್ಟೈಲ್ ಚಿಕನ್ ಕರಿ ಅಂತಲೇ ಹೇಳ್ಬೋದು. ನಿಮಗೂ ಈ ಒಂದು ಚಿಕನ್ ಕರಿ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.